ಪ್ರೇಮ ಕಥೆಗಳು ಎವರ್ಗ್ರೀನ್. ಎಲ್ಲ ಕಾಲಕ್ಕೂ ಎಲ್ಲ ಕಾಲದ ಪ್ರೇಮ ಕಥೆಗಳು ಸಲ್ತವೆ. ಕಾಲಘಟ್ಟ ಬೇರೆಯಾದ್ರೇನು, ಭಾವನೆಗಳು ಒಂದೇ ಅಲ್ವೇ ಅನ್ನೋ ಭಾವ ಮೂಡುತ್ತೆ. ವೇಷಭೂಷಣ ಬದಲಾದ್ರೇನು, ಪ್ರೀತಿ ಪಾಠ ಬದಲಾಗುತ್ತೆ. ಅದಕ್ಕೆ ತೆರೆ ಮೇಲೆ ಮೂಡುವ ಲವ್ ಸ್ಟೋರಿಗಳಿಗೆ ಕೊನೆಯೇ ಇಲ್ಲ. ಸಪ್ತ ಸಾಗರದ ಆಚೆಯಲ್ಲೋ ಭಾವನೆಗಳ ಮೂಟೆಯನ್ನೇ ಹೊತ್ತು ಸಾಗುವ ಭಾವನಾತ್ಮಕ ಪ್ರೇಮ ಕಥೆ. ರಕ್ಷಿತ್ ಶೆಟ್ಟಿ, ರುಕ್ಮಿಣಿ ವಸಂತ್ ಹೊಸ ಕಾಂಬಿನೇಷನ್, ಹೇಮಂತ್ ಎಂ ರಾವ್ ಟಿಪಿಕಲ್ ಟ್ರೀಟ್ಮೆಂಟ್, ಚರಣ್ ರಾಜ್ ಟ್ಯೂನ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಈಗಾಗಲೇ ರಕ್ಷಿತ್ ಶೆಟ್ಟಿ ಹಾಗೂ ಹೇಮಂತ್ ಎಂ ರಾವ್ ಜೋಡಿ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಸಿನಿಮಾದಲ್ಲಿ ಒಟ್ಟಿಗೆ ಕೆಲಸ ಮಾಡಿದೆ. ಅದರಲ್ಲೂ ಭಾವನೆಗಳನ್ನು ಈ ಜೋಡಿ ಕಟ್ಟಿಕೊಟ್ಟಿತ್ತು. ಹೀಗಾಗಿ ಸಪ್ತಸಾಗರದಾಚೆ ಎಲ್ಲೋ ನಿರೀಕ್ಷೆಗಳ ಮೂಟೆಯನ್ನೇ ಹೊತ್ತು ತೆರೆಗಪ್ಪಳಿಸಿದೆ. ಬಡ ಮಧ್ಯಮ ವರ್ಗದ ಇಬ್ಬರು ಪ್ರೇಮಿಗಳು ಸುಂದರ ಬದುಕು ಕಟ್ಟಿಕೊಳ್ಳುವ ಕನಸು ಕಾಣ್ತಾರೆ. ಸಮುದ್ರದ ತೀರದಲ್ಲಿ ಸುಂದರವಾದ ಮನೆ ಕಟ್ಟಿಕೊಳ್ಳಬೇಕು ಅನ್ನೋ ಆಸೆ. ಆ ಕನಸಿಗೆ ಅವರದ್ದೇ ಆದ ಬೆಲೆ ಇರುತ್ತೆ. ಅದನ್ನು ಸಂಪಾದಿಸಲು ಹೋದ ಹೀರೋ ಸಂಕಷ್ಟಕ್ಕೆ ಸಿಲುಕ್ತಾನೆ. ಜೈಲು, ಪ್ರೀತಿ, ರೋದನೆ, ವೇದನೆ, ಭಾವುಕತೆ ಪ್ರೇಮಿಗಳಿಬ್ಬರ ಬಾಳಲ್ಲಿ ಹೆಣೆದುಕೊಳ್ಳುತ್ತಾ ಸಾಗುತ್ತೆ. ಮುಂದೇನಾಗುತ್ತೆ? ಪ್ರೇಮಿಗಳ ಪಾಡೇನು? ಈ ಕಥೆಯ ವಿಲನ್ ಯಾರು? ಇವೆಲ್ಲವೂ ಕನಸಿನ ಬೆಲೆ ಕಟ್ಟಲು ಹೊರಟ ಪ್ರೇಮಿಗಳಿಬ್ಬರ ಪ್ರೇಮ ಕಥೆಯ ಬಹುಮುಖ್ಯ ಅಂಗ. ಹಾಗಾದರೆ ಚಿತ್ರಕಥೆ ಬಗ್ಗೆ ನಾವು ಮಾತಾಡಲೇಬೇಕು. ಹೀರೋ ಹೀರೋಯಿನ್ಗೆ ಬಿಲ್ಡಪ್ ಇಲ್ಲ. ಐಷಾರಾಮಿ ಕಾರಲ್ಲಿ ರಕ್ಷಿತ್ ಶೆಟ್ಟಿ ರುಕ್ಮಿಣಿ ಪ್ರಯಾಣ. ಕಾರು ಐಷಾರಾಮಿ ಆದರೂ ಬದುಕು ಹಾಗಿಲ್ಲ ಅನ್ನೋದು ಆರಂಭದಲ್ಲೇ ನಿರ್ದೇಶಕರು ಕಟ್ಟಿಕೊಡ್ತಾರೆ. ಈ ಪ್ರೇಮ ಕಥೆಯಲ್ಲಿ ನಲಿವು, ನೋವು, ಕನಸು ಎಲ್ಲವೂ ಇದೆ. ಹೀಗಾಗಿ ಚಿತ್ರಕಥೆ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದ ಹಾಗಿದೆ. ಪ್ರೇಮಿಗಳನ್ನೇ ಇಟ್ಟುಕೊಂಡು ಮಾಡಿದ ಸಿನಿಮಾ ಅನ್ನೋದು ಖಡಾಖಂಡಿತವಾಗಿ ಹೇಳಬಹುದು. ಕೆಲವರಿಗೆ ಸ್ವಲ್ಪ ಜಾಸ್ತಿನೇ ಕತೆ ಹೇಳಿದ್ದಾರೆ ಅಂತ ಅನ್ನಿಸ್ಲೂಬಹುದು. ಹಾಗಾದರೆ ಹೊಸ ಜೋಡಿ ರಕ್ಷಿತ್ ಶೆಟ್ಟಿ ಮತ್ತು ರುಕ್ಮಿಣಿ ಸಿಂಪಲ್ ಜೋಡಿ ಯಾವ ರೀತಿಯಾಗಿದೆ ಈ ಸಿನಿಮಾದಲ್ಲಿ? ಸಪ್ತಸಾಗರದಾಚೆಯಲ್ಲೂ ರಕ್ಷಿತ್ ಶೆಟ್ಟಿ ಹಾಗೂ ರುಕ್ಮಿಣಿ ವಸಂತ್ ಇಬ್ಬರಿಗೂ ಹೇಳಿ ಮಾಡಿಸಿದ ಸಿನಿಮಾನೋ ಇಲ್ಲ ಈ ಸಿನಿಮಾಗೆ ಅವರೇ ಸೂಕ್ತವೋ ಅನ್ನುವಷ್ಟು ಹೋಲಿಕೆಯಾಗಿದೆ. ಭಾವನಾತ್ಮಕ ಸನ್ನಿವೇಶಗಳಲ್ಲಿ ರಕ್ಷಿತ್ ಶೆಟ್ಟಿ ಹಾಗೂ ರುಕ್ಮಿಣಿ ವಸಂತ್ ಆದರ್ಶ ಪ್ರೇಮಿಗಳನ್ನು ನೆನಪಿಸ್ತಾರೆ. ಹೆಚ್ಚು ಕಡಿಮೆ 10 ವರ್ಷಗಳ ಅಂತರದ ಕಥೆಯಲ್ಲಿ ರಿಯಲ್ ಲೈಫ್ ಪ್ರೇಮಿಗಳಿಗೆ ರಿಯಲ್ ಲೈಫ್ ಪ್ರೇಮಿಗಳು ಕೂಡ ಇಷ್ಟ ಆಗ್ತಾರೆ. ಇನ್ನು ನಾವು ನಿರ್ದೇಶನ, ಕಾಮಿಡಿ, ಸಂಗೀತ, ಕ್ಯಾಮರಾ ಇದೆಲ್ಲದರ ಬಗ್ಗೆ ಮಾತಾಡಬೇಕು. ಸಪ್ತಸಾಗರದಾಚೆ ಎಲ್ಲೋ ನಿರ್ದೇಶಕ ಹೇಮಂತ್ ಎಂ ರಾವ್ ಅವರ ಮತ್ತೊಂದು ಕಾಡುವಂತಹ ಸಿನಿಮಾ ಅಂತ ಹೇಳಬಹುದು. ಭಾವನಾತ್ಮಕ ಪ್ರೇಮ ಕಥೆಯಾಗಿದ್ದರಿಂದ ಕಾಮಿಡಿಗೆ ಅವಕಾಶ ಇಲ್ಲ. ಹೃದಯ ಭಾರ ಮಾಡಿಕೊಂಡವರು, ಹಗುರ ಇಟ್ಕೊಂಡವರು ಇಬ್ಬರಿಗೂ ತಟ್ಟುವ ಸಿನಿಮಾ. ಹೀಗಾಗಿ ಕಾಮಿಡಿ ಇಲ್ಲ. ಚರಣ್ ರಾಜ್ ಸಂಗೀತ ನೆನಪಿನಲ್ಲಿ ಉಳಿಯೋದಿಲ್ಲ. ಅದ್ವೈತ ಗುರುಮೂರ್ತಿ ಕ್ಯಾಮರಾ ಕಣ್ಣಿಗೆ ಇಂಪು ಕೊಡುತ್ತೆ. ನಿಜಕ್ಕೂ ಕವಿತೆ ನೋಡುವಂತೆ ಭಾಸ ಆಗತ್ತೆ, ಅದಂತೂ ಖಂಡಿತ. ಹಾಗಾದರೆ ಈ ಚಿತ್ರದಲ್ಲಿ ಪ್ಲಸ್ ಏನು, ಮೈನಸ್ ಏನು? ಈ ಸಿನಿಮಾದ ಕಥೆನೇ ಪ್ಲಸ್. ಇಲ್ಲಿ ಬಹಳ ದಿನಗಳ ಬಳಿಕ ಒಂದೊಳ್ಳೆ ಪ್ರೇಮ ಕಥೆ ಬಂದಿದೆ. ರಕ್ಷಿತ್ ಶೆಟ್ಟಿ ರುಕ್ಮಿಣಿ ವಸಂತ್ ಹೊಸ ಕಾಂಬಿನೇಷನ್ ಸಿಕ್ಕಿದೆ. ಮೈನಸ್ ಅಂದರೆ ಸಿನಿಮಾ ಕೆಲವು ಸನ್ನಿವೇಶದಲ್ಲಿ ಕೆಲವರಿಗೆ ಬೋರ್ ಹೊಡಿಸಬಹುದು. ಪ್ರೇಮ ಕಥೆಯಲ್ಲಿ ಕಾಮಿಡಿ ಸನ್ನಿವೇಶ ಇಲ್ಲದೇ ಇರುವುದು, ಬರೀ ಪ್ರೇಮಿಗಳೇ ಟಾರ್ಗೆಟ್ ಆಡಿಯನ್ಸ್ ಅಂತ ಅನಿಸುತ್ತೆ. ಹಾಗಾಗಿ ಇವೆಲ್ಲವನ್ನು ಬಿಟ್ಟು ನೋಡಿದ್ರೆ ಪ್ರೇಮಿಗಳು ಹೊಗಳಿ ಕೊಂಡಾಡುವ ಸಿನಿಮಾ ಇದು. ರಕ್ಷಿತ್ ಶೆಟ್ಟಿ ಹಾಗೂ ಹೇಮಂತ್ ರಾವ್ ಜೋಡಿ ಪ್ರೇಕ್ಷಕರನ್ನು, ತಾರಿಯರನ್ನು ಭಾವನಾ ಲೋಕಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ಸಪ್ತಸಾಗರದಾಚೆಯಲ್ಲೋ ಸಿನಿಮಾ ರಿಲೀಸ್ಗೆ ಒಂದು ದಿನ ಮುನ್ನ ಕನ್ನಡ ಚಿತ್ರರಂಗದ ತಾರಿಯರಿಗೆ ಈ ಚಿತ್ರವನ್ನು ತೋರಿಸಲಾಗಿತ್ತು. ಚಿತ್ರರಂಗದ ತಾರಿಯರು ಈ ಸಿನಿಮಾವನ್ನು ನೋಡಿ ಭಾವುಕರಾಗಿದ್ದಾರೆ. ರಿಷಬ್ ಶೆಟ್ಟಿ, ರಾಜ್ಬಿ ಶೆಟ್ಟಿ, ರಿಷಿ, ನಿರ್ದೇಶಕರಾದ ಸಿಂಪಲ್ ಸುನಿ, ಅನೂಪ್ ಭಂಡಾರಿ ಸೇರಿದಂತೆ ಹಲವು ಮಂದಿ ಸಪ್ತಸಾಗರದಾಚೆಯಲ್ಲೂ ಸಿನಿಮಾವನ್ನು ನೋಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಇದೊಂದು ವಿಶಿಷ್ಟ ಪ್ರಯತ್ನ ಅನ್ನೋದನ್ನು ಇವರೆಲ್ಲರೂ ಒಪ್ಪಿದ್ದಾರೆ. ಭಾವನೆಗಳ ಅಲೆಯಲ್ಲಿ ಈಜಿ ಬಂದು ದಡ ಸೇರಿದ್ದಾರೆ. ಆ ಬಳಿಕ ನೀಡಿದ ರಿಯಾಕ್ಷನ್ ಹೇಗಿದೆ ಅಂತ ನೋಡಿ. ರಕ್ಷಿತ್ ಶೆಟ್ಟಿಯ ಬೆಸ್ಟ್ ಸಿನಿಮಾ ಇದು ಅಂತ ಹೇಳ್ತಾರೆ. ಯಾಕಂದ್ರೆ ಹೇಳ್ತೀನಿ, ಯಾರು ಹೇಳಿದ್ರು ಇದನ್ನು? ಪದಗಳಲ್ಲಿ ಈ ಸಿನಿಮಾವನ್ನು ವರ್ಣಿಸುವುದು ತುಂಬನೇ ಕಷ್ಟ. ಕನ್ನಡ ಚಿತ್ರರಂಗದ ಒಂದು ಅಪ್ಪಟ ಸಿನಿಮಾ ಅಂತ ಹೇಳಬಹುದು. ಭಾವನೆಗಳನ್ನು ಆರಂಭದಿಂದ ಕೊನೆವರೆಗೂ ತೆಗೆದುಕೊಂಡು ಹೋಗಿದ್ದಾರೆ. ನಮ್ಮಲ್ಲಿ ಇಂತಹ ಪ್ಯೂರ್ ಲವ್ ಸ್ಟೋರಿಯನ್ನು ನೋಡೇ ಇಲ್ಲ ಅಂತ ಹೇಳ್ಬೋದು. ತುಂಬ ಹೇಳೋದಕ್ಕೆ ಆಗ್ತಾ ಇಲ್ಲ, ಎದೆ ಭಾರ ಅನ್ನಿಸ್ತಾ ಇದೆ. ನಾನು ಇದುವರೆಗೂ ನೋಡಿರುವ ರಕ್ಷಿತ್ ಸಿನಿಮಾಗಳಲ್ಲಿ ಇದು ಬೆಸ್ಟ್ ಸಿನಿಮಾ ಅಂತ ರಿಷಬ್ ಶೆಟ್ಟಿ ಹೇಳಿದ್ದಾರೆ. ಇನ್ನು ಸಪ್ತಸಾಗರದಾಚೆ ಒಂದು ಕಾದಂಬರಿ ಓದಿದಂತೆ ಇತ್ತು ಅಂತ ಕೂಡ ಹೇಳಿದ್ದಾರೆ. ಯಾರು ಅಂತ ಹೇಳ್ತೀನಿ. ನಾನು ಫಾರಿನ್ ಸಿನಿಮಾಗಳನ್ನು ನೋಡುವಾಗ ನನಗೊಂದು ಕವಿತೆಯಂತೆ ಕಾಣ್ತಾ ಇತ್ತು.
ಕವಿತೆಯಲ್ಲಿ ಒಂದಿಷ್ಟು ಎಮೋಷನ್ಸ್ ಇದ್ದರೆ ಹೇಗಿರುತ್ತೋ ಅಂತಹ ಎಕ್ಸ್ಪೀರಿಯನ್ಸ್ ಇತ್ತು. ಸಪ್ತಸಾಗರದಾಚೆ ಒಂದು ಕಾದಂಬರಿ ಓದಿದಂತಿತ್ತು, ಒಂದು ಕವಿತೆ ಓದಿದಂತೆ ಇತ್ತು ಅಂತ ರಾಜ್ ಬಿ ಶೆಟ್ಟಿ ಹೇಳಿದ್ದಾರೆ. ಈ ಸಿನಿಮಾವನ್ನು ಒಂದು ಪೇಂಟಿಂಗ್ ರೀತಿಯಲ್ಲಿ ಚಿತ್ರಿಸಿದ್ದಾರೆ. ಹೇಮಂತ್ ಅವರಿಗೆ ನಾನು ಕ್ರೆಡಿಟ್ ಕೊಡ್ತೇನೆ. ಇಂಥದ್ದೊಂದು ಸಿನಿಮಾ ಮಾಡೋದಕ್ಕೆ ತುಂಬಾ ಧೈರ್ಯ ಬೇಕು. ರಕ್ಷಿತ್ ಕೂಡ ಸ್ಟಾರ್ದಮ್ ಇದ್ದರೂ ರಿಸ್ಕ್ ತೆಗೆದುಕೊಂಡು ಯಶಸ್ಸನ್ನು ಕಂಡಿದ್ದಾರೆ. ರುಕ್ಮಿಣಿ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಚರಣ್ ರಾಜ್ ಹಿನ್ನೆಲೆ ಸಂಗೀತ ಅದ್ಭುತ ಅಂತ ಅನೂಪ್ ಭಂಡಾರಿ ಹೇಳಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಚಿಕ್ಕದನ್ನು ತೋರಿಸಿದ್ದಾರೆ, ಅಂದರೆ ನಟರ ಉಗುರು ಏನಿದೆ ಅದನ್ನು ತೋರಿಸಿದ್ದಾರೆ. ಅದನ್ನೆಲ್ಲ ನೋಡಿದಾಗ ಬಹಳ ಖುಷಿ ಆಯಿತು. ಮತ್ತೆ ಸಿನಿಮಾ ನೋಡ್ತೀನಿ ಅಂತ ರಿಷಿ ಹೇಳಿದ್ದಾರೆ. ನೀಲಿ ಸಮುದ್ರದಲ್ಲಿ 2 ಮೀನುಗಳ ಕತೆ. ಸಪ್ತ ಸಾಗರದಾಚೆ ಎಲ್ಲೋ ಒಂದು ನೀಲಿ ಸಮುದ್ರದಲ್ಲಿ 2 ಮೀನುಗಳ ಕತೆ ಅಂತಲೇ ಹೇಳಬಹುದು. ತುಂಬ ಭಾವನಾತ್ಮಕವಾಗಿ ಪ್ಲ್ಯಾನ್ ಮಾಡಿ ಶೂಟ್ ಮಾಡಿದ್ದಾರೆ. ಈ ಸಿನಿಮಾ ನಿಮ್ಮನ್ನು ಆವರಿಸಿಕೊಳ್ಳುತ್ತೆ. ಈ ಸಿನಿಮಾ ನಿಮ್ಮನ್ನು ಕಾಡಿಸುತ್ತೆ. ನಿಮ್ಮನ್ನು ಕಾಡುತ್ತೆ. ಜಾಸ್ತಿ ಪದಗಳು ಬರ್ತಾ ಇಲ್ಲ. ಸಿನಿಮಾ ತುಂಬಾ ಫೀಲ್ ಆಯಿತು. ಭಾವನಾತ್ಮಕ ಸಮುದ್ರದಲ್ಲಿ ಮುಳುಗಿ ಪಾರ್ಟ್ 2 ನೋಡೋದಕ್ಕಾದರೂ ಪಾರ್ಟ್ 1ಗೆ ಬರಲೇಬೇಕು ಅಂತ ಸಿಂಪಲ್ ಸುನಿ ಹೇಳಿದ್ದಾರೆ. ಇದು ಎಲ್ಲ ನಟರ, ನಿರ್ದೇಶಕರ, ಸಿನಿಮಾ ರಂಗದವರ ಮಾತು. ಒಟ್ಟಾರೆ ಒಂದು ಭಾವನಾತ್ಮಕ ಸಿನಿಮಾ ಅನ್ನೋದರಲ್ಲಿ ಖಂಡಿತ ತಪ್ಪಿಲ್ಲ. ಬಟ್ ನೀವು ಏನು ಹಣ ಕೊಡ್ತೀರಿ ಅದಕ್ಕೆ ಖಂಡಿತ ಮೋಸ ಆಗೋದಿಲ್ಲ ಅನ್ನುವಂಥದ್ದಂತೂ ಸತ್ಯ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.